ದರ್ಶನ್ ರೀತಿ ಪವಿತ್ರ ಗೌಡಗೂ ಈ ಎಲ್ಲ ಬೇಕಂತೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ವಿಚಾರಣೆ ಮುಚ್ಚಿದ ಕೊಠಡಿಯಲ್ಲಿ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ವಕೀಲರು ಮತ್ತು ಸಾಕ್ಷಿಗಳನ್ನು ಬಿಟ್ಟು ಉಳಿದವರನ್ನು ಜಡ್ಜ್ ಹೊರಗೆ ಕಳಿಸಿದರು. ದರ್ಶನ್ ಮತ್ತು ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರೆ, ಉಳಿದ ಆರೋಪಿಗಳು ಕೋರ್ಟ್ ವಿಚಾರಣೆಗೆ ಖುದ್ದಾಗಿ ಹಾಜರಾಗಿದ್ದರು. ಹಿರಿಯ ವಕೀಲರಾದ ಬಾಲನ್ರವರು ಪವಿತ್ರ ಗೌಡ ಪರ ವಕಾಲತ್ ವಹಿಸಿದ್ದರು. ಅವರು ರೇಣುಕಾಸ್ವಾಮಿ ತಾಯಿಯನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದರು. ವಿಶೇಷ ಮತ್ತು ಕುತೂಹಲಕಾರಿ ವಿಷಯವೇನೆಂದರೆ, ವಿಚಾರಣೆಯ ಕೊನೆಯಲ್ಲಿ ಅವರು ಪವಿತ್ರ ಗೌಡಗಾಗಿ ಕೆಲವು ಬೇಡಿಕೆಗಳನ್ನು ನ್ಯಾಯಾಧೀಶರ ಅವು ಯಾವುವು ಎಂದು ನೋಡೋದಾದರೆ, A1 ಆರೋಪಿ ಪವಿತ್ರ ಗೌಡಗೆ ಟಿವಿ ಕೊಟ್ಟಿಲ್ಲ, ಅದನ್ನು ಕೊಡಬೇಕು. ಮನೆಯಿಂದ ಊಟ ತರಿಸಿಕೊಳ್ಳೋ ಸೌಲಭ್ಯ ನೀಡಬೇಕು. ದಿನಪತ್ರಿಕೆ ಹಾಗೂ ಗ್ರಂಥಾಲಯದ ಪುಸ್ತಕಗಳನ್ನು ಒದಗಿಸಬೇಕು. ಹೀಗಂತ 3 ಪ್ರಮುಖ ಮನವಿಗಳನ್ನು ನ್ಯಾಯಾಧೀಶರ ಎದುರು ಬಾಲನ್ ಮಾಡಿಕೊಂಡರು. ಇದಕ್ಕೆ ಕೋರ್ಟ್ ಕೂಡ ಸಮ್ಮತಿಸಿದೆ ಎಂದು ತಿಳಿದು ಬಂದಿದೆ. ಲಭ್ಯವಿದ್ದಲ್ಲಿ A1 ಪವಿತ್ರ ಗೌಡ ಇರುವ ಸೆಲ್ನಲ್ಲಿ ಟಿವಿ ಅಳವಡಿಸಬೇಕು, ದಿನಪತ್ರಿಕೆ ನೀಡಬೇಕು, ಗ್ರಂಥಾಲಯದಿಂದ ಪುಸ್ತಕಗಳನ್ನು ಒದಗಿಸಬೇಕು. ಹೀಗಂತ ಜೈಲು ಅಧಿಕಾರಿಗಳಿಗೆ ತಮ್ಮ ಆದೇಶವನ್ನು ರವಾನಿಸಲು ಕೋರ್ಟ್ ಸೂಚನೆ ನೀಡಿದೆಯಂತೆ. A1 ಆರೋಪಿ ಪವಿತ್ರ ಗೌಡ ಪರ ವಕೀಲರು ಇಷ್ಟನ್ನು ಮಾತ್ರ ಕೇಳಿರಲಿಲ್ಲ. ತಮ್ಮ ಕಕ್ಷಿದಾರರಿಗೆ ರೇಡಿಯೋ ವ್ಯವಸ್ಥೆ ಮಾಡಬೇಕು, ಸಂಗೀತ ಕೇಳಲು ಮತ್ತು ಧ್ಯಾನಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದರು. ಈ ಬಗ್ಗೆ ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೇಳಿಕೊಂಡಿದ್ದರು. ಕರ್ನಾಟಕ ಕಾರಾಗೃಹ ನಿಯಮಾವಳಿ 749 ನಿಯಮ 5 ಅಡಿಯಲ್ಲಿ ಈ ಅರ್ಜಿ ಸಲ್ಲಿಕೆಯಾಗಿತ್ತು. ಪ್ರಾಸಿಕ್ಯೂಷನ್ ಅವರ ವಾದವನ್ನು ಕೂಡ ಆಲಿಸಿದ 57ನೇ ಸೆಷನ್ ಕೋರ್ಟ್ ಟಿವಿ, ದಿನಪತ್ರಿಕೆ ಮತ್ತು ಗ್ರಂಥಾಲಯ ಪುಸ್ತಕಗಳನ್ನು ಒದಗಿಸಲು ಜೈಲಾಧಿಕಾರಿಗಳಿಗೆ ಆದೇಶ ಮಾಡಿದೆಯಂತೆ. ಕೊಲೆಯಾದ ರೇಣುಕಾಸ್ವಾಮಿಯ ತಾಯಿ ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರ A1 ಆರೋಪಿ ಪವಿತ್ರ ಗೌಡ ಪರ ವಕೀಲರು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟರು. ಪ್ರಕರಣದ ಬೇರೆ ಎಲ್ಲ ಆರೋಪಿಗಳಿಗೂ ಟಿವಿ ಕೊಟ್ಟಿದ್ದಾರೆ, ಆದರೆ ಪವಿತ್ರ ಗೌಡಗೆ ಮಾತ್ರ ಟಿವಿ ಕೊಟ್ಟಿಲ್ಲ. ಜೈಲಾಧಿಕಾರಿಗಳನ್ನು ಕೇಳಿದರೆ ಇವರಿಗೆ ಕೊಡಲು ಕೋರ್ಟ್ ಆದೇಶ ಇಲ್ಲ ಅಂತಿದ್ದಾರೆ. ಅಷ್ಟು ಮಾತ್ರವಲ್ಲ, ಪವಿತ್ರ ಗೌಡಗೆ ಮನೆ ಊಟಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಇದಕ್ಕೂ ಕೂಡ ಕೋರ್ಟ್ ಆದೇಶಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರಂತೆ.